ಇದು ಕಂಟಿನ್ಯೂಷನ್ ಫ್ರಮ್ ದ ಲಾಸ್ಟ್ ವಿಡಿಯೋ. ನಾನು ಎಲ್ಲಿ ಲೆಫ್ಟ್ ಆಫ್ ಮಾಡಿದ್ದೆ ಅಂದರೆ ಎಲ್ಲಿ ಬಿಟ್ಟಿದ್ದೆ ಲಾಸ್ಟ್ ವಿಡಿಯೋನಲ್ಲಿ, ಅದನ್ನೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಐ ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗುಡ್. ಇಫ್ ನಾಟ್, ಪ್ಲೀಸ್ ವಾಚ್ ಮೈ ವ್ಲಾಗ್ಸ್ ಆ್ಯಂಡ್ ಸ್ಟೇ ಹ್ಯಾಪಿ. ಡೋಂಟ್ ವರಿ, ಬಿ ಹ್ಯಾಪಿ. ಯೋಚನೆ ಮಾಡಬೇಡಿ, ಖುಷಿಯಾಗಿ. ಸೊ ಲಾಸ್ಟ್ ವಿಡಿಯೋಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ನಾನು ಆಫೀಸಿಂದ ಮನೆಗೆ ಹೋಗ್ತಾ ಇರೋದು. ಈ ಒಂದು ಜರ್ನಿನಲ್ಲಿ, ಅಂದರೆ ಎಸ್ಪೆಷಲಿ ಆಫೀಸಿಂದ ಮನೆಗೆ ಹೋಗ್ತಾ ಜರ್ನಿನಲ್ಲಿ ನನಗೆ ನಿಮಗೆ ತೋರಿಸ್ಬೇಕು. ಆ್ಯಸ್ ಐ ಸೆಡ್, ಗುಡ್ ಥಿಂಗ್ ಬ್ಯಾಡ್ ಥಿಂಗ್ಸ್ ಎಲ್ಲನೂ ತೋರಿಸ್ತಾ ಇರ್ತೀನಿ, ಒಳ್ಳೆಯದು ಕೆಟ್ಟದು ಅಂತ ಹೇಳಿದ್ದೆ. ಬಟ್ ಒಳ್ಳೆಯದು ಕೆಟ್ಟದ್ದು ತೋರಿಸೋದಕ್ಕೆ ಅಂತ ಏನೂ ಇಲ್ಲ. ಐ ಗೋನಾ ಸ್ಕಿಪ್ ಟು ದ ಪಾರ್ಟ್ ವೇರ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್ ವಿಚ್ ಐ ವಾಂಟ್ ಟು ಶೋ ಇಟ್ ಟು ಯು. ಅಂದರೆ ಸ್ವಲ್ಪ ಈ ವಿಷಯ ಯಾರಿಗೂ ಗೊತ್ತಿರಲ್ಲ, ಬಟ್ ಆ ವಿಷಯನ ನಿಮಗೆ ತೋರಿಸ್ಬೇಕು ಅಂತ ಇದ್ದೀನಿ. ಆ್ಯಂಡ್ ಇದನ್ನು ನಾನು ಫಸ್ಟ್ ಟೈಮ್ ನೋಡಿದ್ದು. ಫಸ್ಟ್ ಟೈಮ್ ನೋಡೋದ್ಮೇಲೆ ನಾನು ಸ್ವಲ್ಪ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡೋಣ ಅಂತ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಸ್ಕಿಪ್ ಟು ದ್ಯಾಟ್ ಹೈಲೈಟ್ ವಿಚ್ ಐ ವಾಂಟ್ ಟು ಶೋ ಇಟ್ ಟು ಗೈಸ್. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್. ಸೊ ಇದು ಗುಡ್ ಥಿಂಗು ಬ್ಯಾಡ್ ಥಿಂಗು ಅಂತಲ್ಲ, ಬಟ್ ಇಟ್ಸ್ ಅನ್ ಇನ್ಫಾರ್ಮೇಟಿವ್ ಥಿಂಗ್. ನಾನು ಇದನ್ನು ಫಸ್ಟ್ ಟೈಮ್ ನಾನು ರೋಡ್ನಲ್ಲಿ ಪ್ಲೇ ಆಗ್ತಾ ಇದ್ದೀನಿ, ನೋಡ್ತಾ ಇದ್ದಿದ್ದು. ಸೊ ಅದಕ್ಕೋಸ್ಕರ ನಿಮಗೂ ತೋರಿಸೋಣ ಅಂದ್ಬಿಟ್ಟು ಇದು ಮಾಡಿದೆ. ಇಲ್ಲಿ ನಾನು ನಿಮಗೆ ಫ್ರೇಮ್ನ ಫ್ರೀಸ್ ಮಾಡ್ತೀನಿ. ಸೊ ಇಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ, ಈ ಗಾಡಿ ಬಂದು ಹೆಸರು ಗ್ರ್ಯಾಂಡ್ ವಿಟಾರಾ ಬ್ರೆಜಾ. ಇಂಡಿಯಾದಲ್ಲಿ ಲಾಂಚ್ ಆದಾಗ ಗ್ರ್ಯಾಂಡ್ ವಿಟಾರಾ ಬ್ರೆಜಾ. ಬಟ್ ಅದರ್ ಮಾರ್ಕೆಟ್ಸ್ನಲ್ಲಿ ಇದು ಸುಜುಕಿ ವಿಟಾರಾ XL7 ಅಂತಲೂ ಒಂದು ಗಾಡಿ ರಿಲೀಸ್ ಆಗಿದೆ ಇವಾಗ, ನಿಮಗೆ ಗೊತ್ತೇ ಇದೆ. ಆ XL7 ಮತ್ತು ಗ್ರ್ಯಾಂಡ್ ವಿಟಾರಾ ಒಂದೇ ವೇರಿಯಂಟ್ನಲ್ಲಿತ್ತು. ಅದನ್ನು ಇವಾಗ ಸ್ಪ್ಲಿಟ್ ಮಾಡಿ 2 ವೇರಿಯಂಟಾಗಿ ಮಾಡಿದ್ದಾರೆ. ನಮ್ಮ ಇಂಡಿಯನ್ ಮಾರ್ಕೆಟಿಗೆ ಲಾಂಚ್ ಆಗಿರೋ ವಿಟಾರಾ ಬ್ರೆಜಾ ಬಂದು 4 ಸೀಟರ್ ಆರ್ 5 ಸೀಟರ್ ಪ್ರಾಬಬ್ಲಿ. ಬಟ್ ಇದ್ರದ್ದೊಂದು ಯುನೀಕ್ ಫೀಚರ್ ಏನು ಅಂತ ಹೇಳಿದ್ರೆ, ಇದು ಆ್ಯಕ್ಚುಲಿ ಆ್ಯಸ್ ದ ನೇಮ್ ಸಜೆಸ್ಟ್, ದಿಸ್ ಒನ್ is actually 7 seater. Let me unfreeze the frame and show it to you guys. See, it's a long body. Really 7 seaters ಇದೆ, and it is a huge vehicle also. ನಿಮಗೆ ಸೈಡ್ ಪ್ರೊಫೈಲು ಮತ್ತು ಫ್ರಂಟ್ ಪ್ರೊಫೈಲು ಕೆಲವ್ರಿಗೆಲ್ಲ ಇಷ್ಟ ಆಗಿ ಇಂಡಿಯನ್ ಮಾರ್ಕೆಟ್ನಲ್ಲಿ ತುಂಬ ಇದು ಮಾಡ್ತು. ಬಟ್ ಇದ್ರದ್ದು ಫ್ರಂಟ್ ಪ್ರೊಫೈಲು ಇವಾಗ ಒಂದು ಫೋಟೋ ಹಾಕ್ತೀನಿ ನೋಡಿ, ನಿಮಗೆ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ ನೋಡುವ. ಇದು ಇದ್ರ ಫ್ರಂಟ್ ಪೋರ್ಷನ್ನು, ಅಂದರೆ ಫ್ರಂಟ್ ಫೇಸಿಯಾ ಅಂತ ಏನು ಹೇಳ್ತೀವಿ ಅದು. ಹೆಂಗಿದೆ ಅಲ್ಲ? ಮೋಸ್ಟ್ ಆಫ್ ದ ಪೀಪಲ್ಗೆ ಇಷ್ಟ ಆಗಲ್ಲ. ಸೊ ಇದನ್ನು ಒಂದು ಇನ್ಫಾರ್ಮೇಟಿವ್ ಥಿಂಗ್ ಆಗಿ ತೋರಿಸ್ಬೇಕು ಅಂದ್ಬಿಟ್ಟು ನಾನು ಇಲ್ಲಿ ಫ್ರೀಸ್ ಮಾಡಿ ನಿಮಗೆ ತೋರಿಸಿ ಅದಾದಮೇಲೆ ಹೇಳ್ತಾ ಇದ್ದೀನಿ. ಸೊ ಇವಾಗ ಆ್ಯಕ್ಚುಲಾಗಿ ಮಾರುತಿ ಈಸ್ ಬ್ರಿಂಗಿಂಗ್ ಬ್ಯಾಕ್ ದಿ ವಿಟಾರಾ ಬ್ರೆಜಾ 7 ಸೀಟರ್. ಅಂದರೆ ಇವಾಗ ಏನು ವೇರಿಯಂಟ್ ಇದೆ ವಿಟಾರಾ ಬ್ರೆಜಾದು, ಅದನ್ನೇ ಬಾಡಿ ಎಕ್ಸ್ಟೆಂಡ್ ಮಾಡಿ ಬಿಡ್ತಾ ಇದ್ದಾರೆ. ನಿಮ್ಗೆ ಮೋಸ್ಟ್ ಆಫ್ ದ ಗೈಸ್ ರೈಟ್ ನೋ ಈ ಸ್ಮಾಲ್ ಸೆಗ್ಮೆಂಟ್ SUVsನಲ್ಲೆಲ್ಲ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಚಾಸೀಸ್ ಇಲ್ಲ, ದರ್ ಇಸ್ ನೋ ಚಾಸಿ, ಇಟ್ಸ್ ಅ ಬಾಡಿ ಆನ್ ಫ್ರೇಮ್ ಇವಾಗ ಬರ್ತಾ ಇರೋದು. ಅಂದರೆ ಬಾಡಿನೇ ಚಾಸಿ ಥರ, ಅದಕ್ಕೋಸ್ಕರ. ಸೊ ಇವಾಗ ಆ ಥರ ವೆಹಿಕಲ್ಸ್ನಲ್ಲಿ ನಾವು ನೋಡೋದಾದರೆ ಒಂದು ಸಫಾರಿ. ಸೊ ಸಫಾರಿನೂ ಹ್ಯಾರಿಯರ್ ಏನಿದೆ ಅದಕ್ಕೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಆ ಫ್ರೇಮ್ನ ಮಾತ್ರ. ಅದೇ ಥರನೇ ಹ್ಯುಂಡೈನಲ್ಲಿ ಕ್ರೆಟಾ ಏನಿದೆ, ಕ್ರೆಟಾಗೆ ನೆಕ್ಸ್ಟ್ ವೇರಿಯಂಟು 7 ಸೀಟರ್ನಲ್ಲಿರೋದು ಆಲ್ಕಜಾರ್ದು ಅದೇ ಕಥೆನೇ, ಫ್ರೇಮ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಎಕ್ಸ್ಟೆಂಡ್ ಮಾಡಿ ಸೇಮ್ ಇಂಜಿನ್ ಪ್ರೊಫೈಲು, ಸೇಮ್ ಎವ್ರಿಥಿಂಗ್, ಬಟ್ ಓನ್ಲಿ ಥಿಂಗ್ ಇಸ್ ಅದು 5 ಸೀಟ್ರು, ಇದು 7 ಸೀಟ್ರು. ಇದೇ ಥರ ವಿಟಾರಾ ಬ್ರೆಜಾನು ವೆರಿ ಸೂನ್ ಬೈ ದಿಸ್ ಇಯರ್ ಎಂಡ್ ಸುಜುಕಿ ಲಾಂಚ್ ಮಾಡುತ್ತೆ 7 ಸೀಟರ್ ವೆಹಿಕಲ್ಲು ವಿಟಾರಾ ಬ್ರೆಜಾ ವೇರಿಯಂಟ್ನಲ್ಲೇ. ಸೊ ಕೀಪ್ ವಾಚಿಂಗ್. ಆ್ಯಂಡ್ ಇಫ್ ಯಾರಾದರೂ ಮಾರುತಿ ಸುಜುಕಿ ಲವರ್ಸ್ ಇದ್ದೀರಾ ನಂತರ ಅಂದರೆ, ಆ್ಯಕ್ಚುಲಿ ನಾನು ಓಲ್ಡ್ ವೆಹಿಕಲ್ಸ್ ಮಾರುತಿ ಸುಜುಕಿ ಏನು ಬರ್ತಾ ಇದೆ, ಐ ರಿಯಲಿ ಲವ್ ದೆಮ್.
like S1000. ಮೋಸ್ಟ್ ಆಫ್ ಯು ನೋ ಇಟ್ ಆಸ್ ಎಸ್ಟೀಮ್. ಸೊ ಅದನ್ನು 1000 cc ಗಾಡಿ ಇತ್ತು, ಅದಕ್ಕೋಸ್ಕರನೇ. ಅದೊಂದು ನನಗೆ ಝೆನ್ ಅಂದರೆ ತುಂಬ ಇಷ್ಟ. ಆಮೇಲಿಂದ ಝೆನ್ ಅದ್ರ ಮನೂವರ್ಬಿಲಿಟಿಗೆ ಅಂದರೆ ಇಟ್ಸ್ ವೆರಿ ಅಜೈಲ್. ಸಣ್ಣ ಕಾರ್ ಇರೋದ್ರಿಂದ ಅದು ಆ ಥರ ಇದೆ, ಆರಾಮಾಗಿ ಓಡಿಸ್ಬೋದು. ಸಿಟಿನಲ್ಲೆಲ್ಲ ಪಾರ್ಕ್ ಮಾಡೋದಕ್ಕೆಲ್ಲ ತುಂಬ ಈಸಿ ಝೆನ್ನು. ಸೊ ಝೆನ್ ಇಷ್ಟ. ಎಸ್ಪೆಷಲಿ ನನ್ನ ಕಾರ್ ನನಗೆ ತುಂಬ ಇಷ್ಟ. ಸ್ವಿಫ್ಟ್ 2013 ಮಾಡಲು VXi ಪೆಟ್ರೋಲ್ ವೇರಿಯಂಟು ನನ್ನ ಹತ್ರ ಇರೋದು. ಸೊ ನನಗದು ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲಿ ಇಂಡಿಯಾ ಬೇಕಾದ್ರೆ ತಿರ್ಬೋದು ಅದರಲ್ಲಿ. ಬಟ್ ಇವಾಗ ಏಜ್ ಆಗ್ತಾ ಇರೋದ್ರಿಂದ ಕಂಫರ್ಟ್ ಕನ್ಸರ್ನ್, ಕಂಫರ್ಟಬಲ್ ಆಗಿರಲ್ಲ. ಯಾಕೆಂದರೆ ಅದು ತುಂಬ ಟೈನಿ ಸೀಟ್ಸ್, ಅದಕ್ಕೋಸ್ಕರನೇ. ಮೀ ಫಿಲ್ಟ್ರಿಂಗ್ ಥ್ರೂ ಇದೇ ಥರನೇ ನಾನು ಕಾರ್ನಲ್ಲಿ ಫಿಲ್ಟರ್ ಥ್ರೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಪರ್ಕ್ಸ್ ಆಫ್ ಹ್ಯಾವಿಂಗ್ ಅ ಟೈನಿ ಕಾರ್. ಸೊ ಇದೆಲ್ಲ ಅಡ್ವಾಂಟೇಜ್. ಯಾರ್ಯಾರು ಸೈಜ್ನಲ್ಲಿ ಕಡಿಮೆ ಇರೋವಂಥ ಕಾರ್ ಇಟ್ಕೊಂಡಿದ್ದೀರಾ ಆ್ಯಂಡ್ ಯಾರ್ಯಾರು ಅದನ್ನು ಇಷ್ಟಪಡ್ತೀರಾ, ನಾನು ನಿಮ್ಮ ಗ್ರೂಪ್ನೇ ಗುರು, ನಮ್ಮನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನು ನಾನು ಇನ್ಫಾರ್ಮೇಟಿವ್ ಥಿಂಗಾಗಿ ತೋರಿಸ್ಬೇಕು ಅಂತಿದ್ದೆ. ಈ ಥರ ವೆಹಿಕಲ್ಸ್ ಎಲ್ಲ ರೋಡ್ನಲ್ಲಿ ಕಾಣಿಸಲ್ಲ, ಬಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ಆ್ಯಂಡ್ ಮೋರ್. ನನ್ನ ಟ್ರಾವೆಲ್ ಜರ್ನಿನಲ್ಲಿ ನಾನು ಎಲ್ಲೆಲ್ಲಿ ಏನೇ ನೋಡಿದ್ರು, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಆಟೋಮೊಬೈಲ್, ನನಗೆ ತುಂಬ ಇಷ್ಟ ಕಾರ್ಸ್ ಆ್ಯಂಡ್ ಬೈಕ್ಸ್ ಅಂತ ಹೇಳಿದ್ರೆ. ಸೊ ಆ ಥರ ಏನಾರು ಕಾಣಿಸಿದ್ರೆ ನನ್ನ ಇಷ್ಟನ ನಿಮಗೆ ತೋರಿಸ್ತಾ ಇರ್ತೀನಿ. ನಿಮ್ಮ ಇಷ್ಟ ಏನು ಅಂತ ಹೇಳಿ ಅದನ್ನು ಫೈಂಡ್ ಔಟ್ ಮಾಡ್ತೀನಿ. ಅಕಸ್ಮಾತ್ ನನ್ನ ಕೈಯಲ್ಲಿ ಆಗೋದಾದರೆ ಡೆಫಿನೆಟ್ಲಿ ಐ ವಿಲ್ ಗೋ ಅಹೆಡ್ ಆ್ಯಂಡ್ ಶೋ ಇಟ್ ಯು ಗೈಸ್ ಬೈ ಫೈಂಡಿಂಗ್ ಇಟ್ ಔಟ್. ಅದನ್ನು ಹುಡುಕಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಬಟ್ ಅದಕ್ಕೆಲ್ಲ ಸಾಧ್ಯ ಆಗೋದೇನೆಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಏನೇನು ಫೀಡ್ಬ್ಯಾಕ್ ಅಂತಿದೆ ಅದನ್ನು ನನಗೆ ತಿಳಿಸ್ಕೊಡ್ತಾಯಿರಿ. ಸೊ ದ್ಯಾಟ್ ನಾನು ಅದನ್ನು ಇನ್ಕ್ಲೂಡ್ ಮಾಡ್ತಾಯಿರ್ತೀನಿ, ನಿಮಗೂ ಖುಷಿ ಕೊಡ್ತಾ ಇರ್ತೀನಿ. ಎಂಟರ್ಟೈನ್ಮೆಂಟ್ ಇಸ್ ವಾಟ್ ಐ ರಿಕ್ವೈರ್, ವಾಟ್ ಯು ಗೈಸ್ ರಿಕ್ವೈರ್ ಆ್ಯಂಡ್ ವಾಟ್ ಐ ವಾಂಟ್ ಟು ಗಿವ್ ಆಲ್ಸೋ. ಸೊ ಲೆಟ್ಸ್ ಸ್ಕಿಪ್ ಟು ದ ನೆಕ್ಸ್ಟ್ ಡೇ. ನಾನು ಇಲ್ಲಿಂದ ಮನೆಗೆ ಹೊರಟೋಗ್ತಾ ಇದ್ದೀನಿ. ಮನೆಗೆ ಹೋಗೋವರೆಗೂ ನನಗೇನು ಅಂದರೆ ಎಸ್ಪೆಷಲಿ ಹೈಲೈಟ್ ಅನ್ಸೋದು ಏನೂ ಕಾಣಿಸಿಲ್ಲ. ಹಾಗಾಗಿ ಐ ಆಮ್ ಗನ್ನ ಸ್ಟಾಪ್ ಇಟ್ ಹಿಯರ್ ಆ್ಯಂಡ್ ಸ್ಕಿಪ್ ಟು ದ ನೆಕ್ಸ್ಟ್ ಡೇ ಆ್ಯಂಡ್ ಎಡಿಟ್ ದ್ಯಾಟ್ ವಿಡಿಯೋ ಇನ್ ಹಿಯರ್. ಥ್ಯಾಂಕ್ ಯು. Okay, starting our journey to the office. ಸ್ವಲ್ಪ ವಾರ್ಮ್ ಅಪ್ ಆಗಕ್ಕೆ ಬಿಡಬೇಕು. ಪ್ಯಾಂಟ್ ಬೇರೆ ಹೋದ್ರೆ ಹೋಗ್ತಾ ಇದೆ, ಸರಿ ಮಾಡ್ಕೋಬೇಕು. ಸೊ ಆಫೀಸ್ಗೆ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ನಾಲ್ಕು ನಿಮಿಷಗಳು ತೋರಿಸ್ತಾ ಇದ್ದಾವೆ. ಬೈಕ್ ಶಬ್ದನೂ ಕೇಳಿಸ್ತಾ ಇದೆಯಾ? ಬರೀ ಮಾತು ಮಾತ್ರ ಕೇಳಿಸ್ತಿದ್ರು. ಸೊ ಲೋ ಇಟ್ಕೋಬೇಕು ಅನ್ಸುತ್ತೆ ನಾನು. ಊರಿಗೆ ಹೋಗೋದಕ್ಕೆ ಕಾಯ್ತಾ ಅವ್ರ ಜನ. ಏನು ಹೆಡ್ಲೈಟ್ ಅವಶ್ಯಕತೆ ಇಲ್ಲ, 6 ಗಂಟೆ ಆಯ್ತಲ್ಲ. ಸೊ ಇವಾಗ ತೋರಿಸ್ತಾ ಇರೋದು ನಾವು 6:42 ರೀಚ್ ಆಗ್ತೀವಿ ಅಂತ. ಬಟ್ ಯಾಸ್ ಪರ್ ಮೈ ಎಕ್ಸ್ಪೀರಿಯನ್ಸು ನಾವೊಂದು 30 ನಿಮಿಷ ಇಲ್ಲ 28 ನಿಮಿಷದಲ್ಲಿ ಹೊಡಿಬೋದು. ಸಾರಿ, ಕಟ್ ಮಾಡ್ಬೇಕು ಅದನ್ನು. ಇಲ್ಲಿ ಬಾಟ್ಲ್ ಇದೆ, ಇಲ್ಲಿ ಹಿಡಿಕೊಂಡಿದೆ. ಓಕೆ, ನಿಲ್ಸೋಕೆಲ್ಲೂ ಜಾಗ ಸಿಗ್ಲಿಲ್ಲ. ಒಬ್ಬರು ಯಾರು ಹೋಗೋದೇ ಬೇಡವಾ? ಬೆಳಗ್ಗೆನೆ ಯಾಕೆ ಹಿಂಗೆ ಹಿಂಸೆ ಇಕ್ತೀರಾ? ನೋಡಿ, ಇನ್ನೊಂದು 400 ಹೋಗ್ತಾ ಇದೆ.
ಹ್ಞೂ ಸೇಮ್ ಕ್ಯೂ, ನಮ್ಮದು ಕ್ಯೂಜೆ, ಅದು ಕ್ಯೂಜ್ ಹೆಚ್ಚು. ನಮ್ಮ ಆನ್ಮೆಯಿಂದ ಬಂದಿರೋದು ಗಾಡಿ, 0 ರಿಜಿಸ್ಟ್ರೇಷನ್, ನಾವು ಹೊಸದದು. ಭಾಳ ಶಾಲೆ 100 ಹೊಡಿತಾರೆ ಹಂಗಿರ. ಟೇಲ್ ಲೈಟ್ ಇಂದಾನೆ ಕಂಡು ಹಿಡಿದು ಬಿಡ್ಬೋದು. ಟ್ರಂಪ್ನವರು ಖರ್ಚು ಮಾಡಿ ಟೇಲ್ ಲೈಟ್ ಹಾಕಿದ್ದಾರೆ. ಆ ಖರ್ಚು ನಮ್ಮ ಹತ್ರನೇ ಇಸ್ಕೋತಾರೆ, ಅದು ಸೆಕೆಂಡ್ರಿ. ಮೊಬೈಲ್ ಹೋಲ್ಡ್ರು ಎಲ್ಲ ಹಾಕೊಂಬಿಟ್ಟವ್ರು ಅವರು. ಪ್ಲೀಸ್ ಮನೆ ಹತ್ರ ಓಡಾಡೋದಿದ್ರೆ ಓಕೆ, ಚಪ್ಲಿ ಗಿಪ್ಲಿ ಹಾಕೊಂಡು ಆ ಗಾಡಿ ನೋಡ್ಸೋದು. ಬಟ್ ಐ ಡು ನಾಟ್ ರೆಕಮೆಂಡ್. ಹೊಸಬ್ರು ಯಾರಾದ್ರೂ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ತರ ಹೈಯರ್ CC, ಹೈಯರ್ ಕೆಪಾಸಿಟಿ ಗಾಡಿಗಳಿಗೆ ದಯವಿಟ್ಟು ಶೂ ಹಾಕೊಳ್ಳಿ. ಇಲ್ಲಾಂದ್ರೆ ಕಾಲು ಬಿಸಿಗೆ ಬೆಂದೋಗುತ್ತೆ. ನೋಡಿ, ಅವರು ಚಪ್ಪಲಿ ಹಾಕೊಂಡು ಓಡಿಸ್ತಾ ಇದ್ದಾರೆ. ಬ್ರದರ್, ನೀವೇನಾದ್ರು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆದ್ರೆ ದಯವಿಟ್ಟು ಶೂ ತಗೊಳ್ಳಿ. ರೈಡಿಂಗು ಒಳ್ಳೇದು. ಇನ್ ಕೇಸ್ ಆಫ್ ಎನಿ ಆಕ್ಸಿಡೆಂಟ್ಸ್ ಆರ್ ಎನಿಥಿಂಗ್ ಲೈಕ್ ದಟ್, ಸ್ವಲ್ಪ ನಾವು ಪ್ರೊಟೆಕ್ಟ್ ಮಾಡುತ್ತೆ ಕಾಲ್ನ. ಯಾಕಂದ್ರೆ ದಟ್ ಇಸ್ ದಿ ಏನಂತಾರೆ, ವೆನ್ ಇಫ್ ಇನ್ ಕೇಸ್ ಇಫ್ ದ ವೆಹಿಕಲ್ ಗೋಸ್ ಸೈಡ್ ವೇಸ್, ಅಂದ್ರೆ ಸ್ಕಿಟ್ ಆಗಿ ಮಲಕೋತು ಅಂತ ಹೇಳಿದ್ರೆ ಫಸ್ಟ್ ನಮ್ಗೆ ಎದೆ ಬೀಳೋದೆ, ಅದು ಫಸ್ಟ್ ಇಂಪ್ಯಾಕ್ಟ್ ಆಗೋದೆ ಕಾಲ್ಗೆ. ಯಾಕಂದ್ರೆ ನಾವು ಬೀಳ್ಬೇಕಾದ್ರೆ ಏನ್ ಮಾಡ್ತೀವಿ, ಕಾಲು ಇಟ್ಬಿಡ್ತೀವಿ. ಸೊ ಕಾಲು ಇಡ್ಬೇಕಾದ್ರೆ ಲೈಕ್ ಹ್ಯೂಮನ್ ಇಂಟ್ಯೂಷನ್, ಅದು ಫಾಲ್ ನ ಬ್ರೇಕ್ ಮಾಡಕ್ಕೆ ಅಂದ್ಬಿಟ್ಟು, ಇನ್ ಕೇಸ್ ಇಫ್ ಯು ಆರ್ ಫಾಲಿಂಗ್ ಫಾರ್ವರ್ಡ್, ನಮ್ ಕೈ ಮುಂದೆ ಹೋಗುತ್ತೆ. ಇಫ್ ಯು ಆರ್ ಫಾಲಿಂಗ್ ಬ್ಯಾಕ್, ಏನಂತಾರೆ ಸೈಡ್ ವೇಸ್ ಏನಾದ್ರು ಬೀಳ್ತಾ ಇದೀವಿ ಅಂತ ಹೇಳಿದಾಗ ಕಾಲ್ ಸಪೋರ್ಟ್ ಕೊಡತ್ತೆ. ಅದು ಹಂಗಾಗ ಸ್ವಲ್ಪ ಗೊತ್ತಿರ್ಬೇಕು. ಆ ಚಪ್ಪಲಿ ಹಾಕೊಂಡೆಲ್ಲ ಹೊಡಿಬೇಡಿ. ಚಪ್ಪಲಿನಲ್ಲಿ ನಿಮ್ಗೇನಾದ್ರು ಚಪ್ಪಲಿ ಯಾರು ನೋಡಿದ್ರು ಕ್ರಾಕ್ಸ್ ಹಾಕೊಂಡ್ಬಿಟ್ಟಾರೆ ಅವರು. ಓಹೋ ಬ್ರದರ್, ನೋಡ್ಕೊಂಡು ಬೇಡಿ. ಕ್ರಾಕ್ಸ್ ಕಿಕ್ಸು, ಚಪ್ಪಲಿ ಗಿಪ್ಲಿ ಎಲ್ಲ ದಯವಿಟ್ಟು ಶೂ ಹಾಕಿ. ಶೂ ಸಮ್ ಸಾರ್ಟ್ ಆಫ್ ಪ್ರೊಟೆಕ್ಷನ್ ಕೊಡುತ್ತೆ. ರೈಡಿಂಗ್ ಬೂಟ್ಸ್ ಹಾಕ್ಬೇಕು ಅಂತೇನಿಲ್ಲ. ನೀವು ನಮ್ಮ ಥರನೇ ಇದ್ದಂಗಿದ್ದೀರಾ, ಒಬ್ಬ ಕಾಮನ್ ಮ್ಯಾನ್ ಆಗಿ. ಲೈಕ್ ಯು ವಾಂಟೆಡ್ ಟು ಓನ್ ದಟ್ ಬೈಕ್, ಸೊ ಯು ಅಚೀವ್ ದಟ್. ಕಂಗ್ರ್ಯಾಚುಲೇಷನ್ಸ್. ಗಾಟ್ ಬ್ಯಾಕ್ ಟು ರೈಡಿಂಗ್ ಆಲ್ಸೋ ಅನ್ಸುತ್ತೆ, ನನಗೂ ಗೊತ್ತಿಲ್ಲ. ಬಟ್ ಯಾ, ಕೀಪ್ ಯೋರ್ ಸೆಲ್ಫ್ ಸೇಫ್. ದೇರ್ ಇಸ್ ಅ ಫ್ಯಾಮಿಲಿ ವೇಟಿಂಗ್ ಫಾರ್ ಯು. ಹುಚ್ಚುಚ್ಚಂಗೆಲ್ಲ ಓಡಿಸ್ಬೇಡಿ ದಯವಿಟ್ಟು. ರೋಡ್ ನ ನೋಡ್ತಾ ಇರ್ತೀರಾ, ಕೆಲವೊಂದು ಯೂಟ್ಯೂಬ್ನಲ್ಲಿ ಥರ್ಡ್ ಐ ಡೂಡ್ ಅಂತೆಲ್ಲ ಬರ್ತಲ್ಲ, ಅದರಲ್ಲೆಲ್ಲ ಹಾಕ್ತಾ ಇರ್ತಾರೆ ರೋಡ್ ರೈಜ್, ಅದು ಇದು. ರೋಡ್ ರೈಜ್ಗೆಲ್ಲ ಇನ್ವಾಲ್ವ್ ಆಗಕ್ಕೆ ಹೋಗ್ಬಿಡಿ. ನಾನು ಆಗ್ತಾ ಇದ್ದೆ, ಏನಾರು ಅಡ್ಡ ಬಂದ್ರು ಅಂದ್ರೆ ಬೈತೀನಿ, ಇವಾಗ್ಲೂ ಬೈತೀನಿ. ಬಟ್ ಐ ಡು ನಾಟ್ ಸ್ಟಾಪ್. ಐ ಡು ನಾಟ್ ರೆಕಮೆಂಡ್ ಯು ಟು ಡೂ ಇಟ್ ಆಲ್ಸೋ. ಇವಾಗ ಸದ್ಯ ಫಸ್ಟ್ ಲೇಡಿ ಐ ಸೀನ್ ಕಮ್ ಟು ದ ಮೇನ್ ರೋಡ್, ಬ್ರೇಕ್. ಕಲಾಕಾರ್ 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 ಅವರು ವರ್ಲ್ಡಲ್ಲಿರೋ ಇಲ್ಲಿ ಈ ರೋಡ್ನಲ್ಲಿ ಹೋಗ್ತಾ ಇರೋರ್ಗಿಂತ ಅರ್ಜೆಂಟ್ ಅಲ್ಲಿದ್ದಾರೆ ಅವರು. ಪಾಪ ಬೆಳಗ್ಗೆ ಎದ್ದು ಬಾತ್ರೂಮ್ಗೆ ಹೋಗಿಲ್ಲ, ಯಾರನ್ನ ಬಿಡಕ್ ಹೋಗಿದ್ದಾರೆ, ಬಾತ್ರೂಮ್ಗೆ ಅರ್ಜೆಂಟ್ ಆಗ್ತಾರೆ. ಸೊ ವಾಪಸ್ ಮನೆಗೆ ಓಡ್ತಾ ಇದ್ದಾರೆ. ಹಂಗೆ ಅದಕ್ಕೆ ಸಿಗ್ನಲ್ ಗಿಗ್ನಲ್ ಏನು ನೋಡ್ತಾ ಇಲ್ಲ. ಜಾಗ ಬಿಡ್ರು, ನನ್ಗೆ ಅರ್ಜೆಂಟ್ ಆಗಿದೆ ಅಂತ ಓಡ್ತಾ ಇರೋರು. ವೆಲ್ಕಮ್ ಬ್ಯಾಕ್ ಫೋಕ್ಸ್. ಸೊ ಆಸ್ ಐ ಸೆಡ್, ಆಫೀಸ್ ಕ್ಯಾಂಪಸ್ ಇಂದ ಈಚೆ ಕಡೆ ಬರಬೇಕಾಗಿತ್ತು ಮತ್ತೆ ರೆಸ್ಯೂಮ್ ಮಾಡೋದಕ್ಕೆ ರೆಕಾರ್ಡ್ನ. ಐ ಡೋಂಟ್ ನೋ ದ ಪಾಲಿಸಿ, ಬಟ್ you're not supposed to record inside the premises. It violates the safety, something like that. But I'm not too sure. Last time I heard you're not supposed to. So ಬೆಳಗ್ಗೆ ಬರ್ತಾ ನೋಡಿದ್ರೆ ಟ್ರಾಫಿಕ್ಕೇ ಇರಲಿಲ್ಲ. ಇವಾಗ ನೋಡಿ ಟ್ರಾಫಿಕ್ಕು. ಬೆಳಗ್ಗೆ ಅರ್ಧ ಗಂಟೆನೂ ಇಲ್ಲ, 28 ನಿಮಿಷ ಎಕ್ಸಾಕ್ಟ್ ಆಗಿ ಟು ರೀಚ್ ಆಫೀಸ್. 28 ನಿಮಿಷದಲ್ಲಿ ಬರುವುದನ್ನ ಇವಾಗ ನಾವು ಆಲ್ಮೋಸ್ಟ್ 1.5 hour ತಗೋತೀವಿ ರೀಚ್ ಆಗೋದಕ್ಕೆ. ದಟ್ಟು ನಾನು ಸರ್ವಿಸ್ ಸ್ಟೇಷನ್ಗೆ ಹೋಗಿ, ವೈ ಸರ್ ದಿ ಆಕ್ಸೆಸರಿ ಇಟ್ ಇಸ್ ಪೆಂಡಿಂಗ್ ಫ್ರಮ್ ಟ್ರಯಂಫ್ when I purchased
ಸೊ ಅದನ್ನು ಇನ್ಸ್ಟಾಲ್ ಮಾಡಿಸ್ಬೇಕಾಗಿದೆ. ನೆನ್ನೆ ಹೋಗಿದ್ದಾಗ ಹೇಳಿಟ್ಟಿದ್ದೆ, ಪ್ಲೀಸ್ ಕೀಪ್ ಇಟ್ ರೆಡಿ ಟುಮಾರೋ, ಐ ಆಮ್ ಕಮಿಂಗ್ ಅಂತ. ಸೊ ಎಸ್ ಅಂತ ಹೇಳಿದ್ರು. ಸೊ ಯು ಮೇ ಸಿ ಮೀ ಫಿಲ್ಟರ್ ಥ್ರೂ ಟ್ರಾಫಿಕ್. This can only be possible once you are confident with your bike and you are aware of all your surroundings. Shit. Sorry. Foul language. ಟ್ರಾಫಿಕ್ ಮರ. ಇಕೋ ಸ್ಪೇಸ್ ದಾಟೋವರೆಗೂ, ಇಕೋ ಸ್ಪೇಸು ಅಲ್ಲ, ತಾತ HSR ಲೇಔಟ್ ಸಿಲ್ಪುರ್ ದಾಟೋವರೆಗೂ ಹಿಂಗೆ ಇರತ್ತೆ ಟ್ರಾಫಿಕ್. ವೆರಿ ಬ್ಯಾಡ್. ಸೊ ಫಿಲ್ಟರ್ ಥ್ರೂ ಮಾಡೋದಕ್ಕೆ ಓನ್ಲಿ ವೆನ್ ಯು ನೋ ಈ ಗೇರ್ನಲ್ಲಿ ನಿಮ್ಮ ಗಾಡಿ ಎದ್ದೇಳತ್ತೆ, ಇಟ್ ವಿಲ್ ಗಿವ್ ಯು ದಿ ಅಮೌಂಟ್ ಆಫ್ ಪವರ್. ಒಂದು ನಿಮಗೆ ಪವರ್ ಎಕ್ಸಾಕ್ಟ್ ಆಗಿ ಎಕ್ಸಿಲೇಟರ್ ಕೊಟ್ಟರೆ ಎದ್ದೇಳತ್ತೆ ಅನ್ನೋದಿದ್ರೆ ಮಾತ್ರನೇ ಮಾಡಿ. ಇಫ್ ಯು ಆರ್ ಡೌಟ್ಫುಲ್, ಡೋಂಟ್ ಡೂ ಇಟ್ ಪ್ಲೀಸ್. ಇಟ್ಸ್ ನಾಟ್ ಸೇಫ್. ಅದಕ್ಕೆ ನಿಮ್ಮ ಗಾಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ನಿಮ್ಮ ಗಾಡಿ ಇಷ್ಟು ಓಡತ್ತೆ, ಇಷ್ಟು ಮಾಡ್ಬೋದು, ಇಷ್ಟು ಔಟ್ಪುಟ್ ಅವ್ರಲ್ಲಿ ತೆಗಿಬೋದು ಅಂತ ಸುಮ್ಮನೆ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ವೆರಿ ಡೇಂಜರಸ್ ಟು ಯು ಆ್ಯಂಡ್ ಅದರ್ಸ್ ಆನ್ ದ ರೋಡ್. ಐ ಹೋಪ್ ದಿಸ್ ಕಾನ್ವರ್ಸೇಷನ್ ಇಸ್ ಬೀಯಿಂಗ್ ರೆಕಾರ್ಡೆಡ್. ಐ ಆಮ್ ನಾಟ್ ಏಬಲ್ ಟು ಸಿ. ಲೆಟ್ಸ್ ಸಿ. ಸ್ಟಾಂಡ್ ಆಫ್ ರೆಕಾರ್ಡ್ ಆಗ್ತಾ ಇದೆಯಾ? ಐ ಸಿ ಒನ್ಸ್ ಐ ಪಾರ್ಕ್ ಮೈ ವೆಹಿಕಲ್ ಅಂದರೆ ಸ್ಟಾಪ್ ಏನಾರು ತೊಗೊಂಡ್ರೆ ನೋಡ್ತೀನಿ. ಐ ಥಿಂಕ್ ಇಟ್ ಇಸ್ ಟರ್ನ್ಡ್ ಆಫ್. ರೆಕಾರ್ಡ್ ಆಗ್ತಾ ಇದೆಯಾ? ಥಿಂಕ್ ಸೊ. ಲುಕ್ ಅಟ್ ದ ಟ್ರಾಫಿಕ್ ಮೇನ್. ಟೆರಿಫಿಕ್ ಟ್ರಾಫಿಕ್ ವಿ ಹ್ಯಾವ್ ಟುಡೇ. ಯಾಕೆ ಇಷ್ಟೊತ್ತಿಗೆ ಇಷ್ಟೊಂದು ಜನ ಇರ್ತಾರೋ ರೋಡ್ನಲ್ಲಿ ಗೊತ್ತಿಲ್ಲ. Then I went to the service road, then from there I came onto the main road. I don't think so that is possible today, or let's see. Service road seems to be empty till the flyover ಅಷ್ಟೇ. ಫ್ಲೈಓವರ್ವರೆಗೂ ಎಂಟಿ ಇರತ್ತೆ, ಅದಾದ್ಮೇಲಿಂದ ಟ್ರಾಫಿಕ್ ಶುರು ಆಗುತ್ತೆ. ಇಕೋ ಸ್ಪೇಸ್ ಇಂದಾನು ಅಷ್ಟೋ ಟ್ರಾಫಿಕ್ ಇಲ್ಲ ಬ್ರೋ. ಎಲ್ಲಿಂದ ಬರ್ತಾ ಇದಾರೆ ಇಷ್ಟೊಂದು ಜನ? ಅಂಡ್ ಬಿಗರ್ ವೆಹಿಕಲ್ಸ್ ಪಕ್ಕದಲ್ಲಿ ಇದ್ದಾಗ ರಿಸ್ಕ್ ತಗೋಬೇಡಿ, ಅವ್ರಿಗೆ ಕಾಣಿಸಲ್ಲ. ದೀಸ್ ಆರ್ ಆಲ್ ಬ್ಲೈಂಡ್ ಸ್ಪಾಟ್ಸ್. ನಾನು ಇವಾಗ ಯಾವ ಪೊಸಿಷನ್ ನಲ್ಲಿ ಇದ್ದೀನಿ ಆ ಪೊಸಿಷನ್ ಆ ಎಪ್ಪಂಗೆ ಕಾಣಿಸ್ತಾ ಇರತ್ತೆ ಮಿರರ್ ನಲ್ಲಿ. ಬಟ್ as soon as I move a bit closer, ಇಲ್ಲಿದ್ರೆ ಕಾಣಿಸಲ್ಲ ಅವ್ರಿಗೆ. ಮಿರರ್ ನಲ್ಲಿ ವಿಸಿಬಲ್ ಇರಲ್ಲ ನಾವು ಪಕ್ಕದಲ್ಲಿ ಇರ್ತೀವಿ ಅಂತ. ಡು ನಾಟ್ ಸ್ಟೇ ಹಿಯರ್ ಫಾರ್ ಅ ಲಾಂಗರ್ ಟೈಮ್. ಐ ನೋ ಇಟ್ಸ್ ಟ್ರಾಫಿಕ್, ಐ ಆಮ್ ಶೋಯಿಂಗ್ ಇಟ್ ಯು ರೈಟ್ ನೌ, ಬಟ್ ದಿಸ್ ಪೊಸಿಷನ್ ಇಸ್ ನಾಟ್ ಅಟ್ ಆಲ್ ಸೇಫ್ being with a bigger vehicle. So move out of that zone as soon as possible. ತುಂಬಾ ಕ್ಲೋಸ್ ಆಗಿ ಇರಬೇಡಿ, ಯಾಕಂದ್ರೆ ಇಟ್ಸ್ ಅ ಬ್ಲೈಂಡ್ ಸ್ಪಾಟ್, ಕಾಣಲ್ಲ ಅವ್ರಿಗೆ. ಆಮೇಲಿಂದ ಲಾರಿ ಹತ್ತಬಿಡ್ತು, ಬಸ್ ಹತ್ತಬಿಡ್ತು ಅನ್ಕೊಂಡು ಅವ್ರ ಮೇಲೆ ಬ್ಲೇಮ್ ಮಾಡೋದಲ್ಲ. ಬಿಗರ್ ವೆಹಿಕಲ್ಸು ಕಾಣಲ್ಲ, ಸಣ್ಣ ವೆಹಿಕಲ್ಸು ಕಾಣತ್ತೆ. ಇವಾಗ ನಾನು ಇಲ್ಲಿದ್ದೀನಿ ಅಂತ ಇಟ್ಕೊಳ್ಳಿ, ಮಿರರ್ ನಲ್ಲಿ ನನ್ಗೆ ಯಪ್ಪ ಕಾಣಿಸ್ತಾ ಇದ್ದಾನೆ ಅಂದ್ರೆ ನನ್ಗೆ ಅವ್ನು ಕಾಣಿಸ್ತಾ ಇದ್ದಾನೆ ಅಂತ. ಯು ಕ್ಯಾನ್ ಸಿ, ನಾನು ಯಪ್ಪನ್ ನೋಡ್ಬೋದು. ನಾನು ಇಲ್ಲಿದ್ದೀನ ಯಪ್ಪನ್ ನಾನು ಕಾಣಿಸಲ್ಲ ಅಂತ ಕಾರ್ನಲ್ಲಾದ್ರೆ. ಎಲ್ಲ ವೆಹಿಕಲ್ ನಲ್ಲೂ ಬ್ಲೈಂಡ್ ಸ್ಪಾಟ್ಸ್ ಇರತ್ತೆ. ಸೊ ದಟ್ ಈಸ್ ದ ರೀಸನ್ ಇಟ್ ಈಸ್ ಕಾಲ್ಡ್ ಅನ್ ಆಕ್ಸಿಡೆಂಟ್ ವೆನ್ ಇಟ್ ಹ್ಯಾಪನ್ಸ್. ಇಟ್ ಈಸ್ ನಾಟ್ ಅ ಡಿಲಿಬರೇಟ್ ಥಿಂಗ್ ವಿಚ್ ವಿ ಡೂ ಆರ್ ವಿಚ್ ಎನಿವನ್ ಡಸ್. ನೋಡಿ, ಸಿಗ್ನಲ್ ಹಾಕಿದ್ಮೇಲೆ ಬರ್ತಾನೆ ಇರ್ತಾರೆ. ನಾವು ಸರ್ವಿಸ್ ಸ್ಟೇಷನ್ ಹತ್ರ ಬಂದ್ವಿ. ಸೊ those who wants to give their Triumph vehicle service, I feel this is the best service center is there in Bangalore.
Staff over here takes care of you very well. They talk to you very well. They address the issues very well. ಆ್ಯಕ್ಚುಲಿ ಫಸ್ಟ್ ಸರ್ವಿಸ್ ಮೇಲೆ ನನಗಿತ್ತು ನನ್ನ ಎಕ್ಸ್ಪೀರಿಯನ್ಸು. ಎಲ್ಲರಿಗೂ ಹಾಗೆ ಇರುತ್ತೆ ಅಂತ ಗೊತ್ತಿಲ್ಲ, ಬಿಕಾಸ್ ಐ ವುಡ್ ನಾಟ್ ಪುಟ್ ಮೈ ಥಾಟ್ ಇನ್ ಟು ಆಲ್ ದ ಲಿಟಲ್ ಥಿಂಗ್ಸ್. ಐ ನೋಟಿಸ್ ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ನಾನು ನೋಟಿಸ್ ಮಾಡಲ್ಲ ಮೊಬೈಲ್, ನಾನು ನೋಟಿಸ್ ಮಾಡಲ್ಲ, ಹಾಗಾಗಿ ನಾನು ಕೇಳೋಣ ಅಂತಲ್ಲ. ಸ್ಮಾಲರ್ ಥಿಂಗ್ಸ್ ಐ ನೋಟಿಸ್. But I am not particular about complaining regarding that smaller thing. So we're also doing the job. Why would I go ahead and question them unnecessarily? Okay, we are entering an apartment. I'll catch up with you guys again tomorrow. Yeah, again tomorrow. Okay, bye bye folks.